ಅವ್ರು ಎಸ್.ಎಂ. ಕೃಷ್ಣ ಅವ್ರಿಗೂ ಹೇಳಿದ್ದಾರೆ, ನಾರಾಯಣಗೌಡ ಅಣ್ಣವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಲ್ಲಾ ಜೈಲು ತೋರಿಸ್ಬಿಟ್ಟಿದೀರ ನನ್ಗೆ, ಅಂಡಮಾನ್ ಜೈಲು ಅಂತ ತೋರಿಸ್ಬಿಡಿ ನನ್ಗೆ ಅಂತ ಹೇಳಿದ್ದಾರೆ ಅವರು. ನಾವು ಕೇಳ್ಪಟ್ಟಂಗೆ ಯಾವುದೇ ಹೋರಾಟನ ಕೈಗೆತ್ಕೊಂಡು ಅದು ಗೆಲ್ಲವರೆಗೂ ಬಿಡೋದಿಲ್ಲ ಅನ್ನೋ ಒಂದು ಮಾತಿದೆ. ಸೊ ಯಾವ ತರ ಕಮಿಟ್ ಆಗ್ತೀರಾ ಅಂತ? ಟಪಾಲಿಂದ ಹಿಡಿದು ಮೇಲ್ಗಡೆ AC ವರ್ಗು ನೀವು ದುಡ್ಡು ತಗೊಂಡಿರುವಂತ ಉದಾಹರಣೆಗಳು ನನ್ನ ಹತ್ರ ಇದ್ದಾವೆ. ನಾರಾಯಣಗೌಡರು ಅಂತವ್ರು, ಅಬ್ಬಿಗೆರೆ ವಿನೋದಣ್ಣ ಅಂತವ್ರು, ಧರ್ಮಣ್ಣ ಅಂತವ್ರು, ಇವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಒಂಥರ ಹೂವಿನ ಆಸ್ತಿ ಆಗಿ ಬಿಟ್ಬಿಡ್ತಾರೆ. ನಿಮ್ಮ ಊರುಗಳಲ್ಲಿ, ನಿಮ್ಮ ಜಮೀನುಗಳಲ್ಲಿ ಫ್ಯಾಕ್ಟ್ರಿಗಳು ಬಂದ್ಬಿಟ್ಟಿದಾವೆ ಇವತ್ತಿನ ದಿನಗಳಲ್ಲಿ. ನೀವೆಲ್ಲ ಹೋಗ್ತೀರಾ ನಾಳೆ ದಿನ ಕೆಲ್ಸಕ್ಕೆ? 2 ದಿನ ನಿಮಗೆ ಕೆಲ್ಸಕ್ಕೆ ಇಟ್ಕೊಂತಾರೆ, ನಾಳೆ ತೆಗ್ದಾಕ್ತಾರೆ. ಕನ್ನಡ ಮಾತಾಡದೆ ಕನ್ನಡದ ಎಷ್ಟು ಹೇಳಿದ್ರಿ ಅಂತ ಹೇಳಿದ್ರೆ ಮುಗೀತು, ನೀವು ನಿಮ್ಮನ್ನ ಹತ್ರ ಬಿಟ್ಕೊಂತ ಇಲ್ಲ. ಇವತ್ತು ನೀವು ಫ್ಲೇವರ್ ಮೇಲಾಗ್ಲಿ ಕೆಳಗಡೆ ಆಗ್ಲಿ ತಲೆ ಎತ್ತಿ ಮೇಲ್ಗಡೆ ನೋಡಿದೀರಾ ಅಂದ್ರೆ ಮಾಲ್ ಆಫ್ ಏಷ್ಯಾ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಕನ್ನಡದಲ್ಲಿದೆ, ಇಂಗ್ಲಿಷ್ ಗಿಂತ ದೊಡ್ಡದಾಗಿದೆ. ಸರ್ ಮುಖ್ಯವಾಗಿ ನಾನು ಕರ್ವೆ ವಿಚಾರಕ್ಕೆ ಬರ್ತೀನಿ ಸರ್. ಸೊ ಇವತ್ತು ಕರ್ವೆ ಒಂದು ಸಂಘಟನೆ ಇದೆ, ಇಡೀ ಕರ್ನಾಟಕದಾದ್ಯಂತ ಒಂದು ಬ್ರ್ಯಾಂಡ್ ಆಗಿ ಇಟ್ಕೊಂಡಿರುವಂತ ಒಂದು ಸಂಘಟನೆ. ಸೊ ಈ ನಾರಾಯಣಗೌಡರು ಒಂದು ವಿಚಾರವಾಗಿ ಏನಾದ್ರು ಕರೆ ಕೊಟ್ರೆ ಎಲ್ಲಾ ಒಂದು ತಾಲೂಕು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಅದೇ ರಾಜ್ಯಾದ್ಯಂತ ಒಂದು ಪಡೆ ರೆಡಿ ಆಗುತ್ತೆ ಯಾವುದೇ ಹೋರಾಟಕ್ಕಾದ್ರೂ ಕೂಡ. ಸೊ ಈ ಹೋರಾಟದ ಒಂದು ಸ್ವರೂಪ ಅಂದ್ರೆ ಒಬ್ಬ ವ್ಯಕ್ತಿ ಹೇಳಿದ ಮಾತಿಗೆ ಇಷ್ಟೆಲ್ಲ ನಿಂತ್ಕೊಳ್ಳುತ್ತೆ ಅಂದ್ರೆ ಆ ವ್ಯಕ್ತಿಯ ಒಂದು ಮಾತು ಎಷ್ಟು ನಿಮ್ಮನ್ನ ಪ್ರತಿರೋಧಿಸುತ್ತೆ, ಆಮೇಲೆ ಯಾವ ತರ ನಿಮ್ಗೆ ಅವ್ರು ಫಾಲೋ ಮಾಡಬೇಕು ಅನ್ಸುತ್ತೆ? ಈಗ ನಾರಾಯಣಗೌಡರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಲೆಕ್ಕಾಚಾರದ ನೋಡ್ಬೇಕು ಅಂತ ಹೇಳಿದ್ರೆ ಅವರು ನಾವು ಒಂಥರ ಗುರುಗಳಿಗಿಂತ ಹೆಚ್ಚಾಗಿ, ಈಗ ತಾಯಿ ಗುರುಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳ್ತಾರೆ. ಅವ್ರು ಅದಕ್ಕಿಂತ ಮಿಗಿಲಾಗಿ ನೋಡ್ಬೇಕು ಅನ್ನೋ ಆಸೆ ನಮ್ದು. ಹೆಂಗೆ ಅಂತ ಹೇಳಿದ್ರೆ, ಈಗ ನನ್ಗೆ 32 ವರ್ಷ, 31 ವರ್ಷ, 32 ವರ್ಷ ಅಂತ ಇಟ್ಕೊಳ್ತೀವಿ. ಅವ್ರ ವಯಸ್ಸು ಎಷ್ಟು? ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, 18 ವರ್ಷದ ಹುಡುಗನೂ ಕೂಡ ಎದ್ದು ಬಂದು ಕನ್ನಡಕ್ಕೆ ಕೆಲಸ ಮಾಡ್ಬೇಕು ಅನ್ನೋ ರೀತಿಲಿ ಅವ್ರು ಕರೆಯನ್ನು ಕೊಡ್ತಾರೆ ಅಂದಾಗ, ಅವ್ರ ಹೋರಾಟದ ಕಿಚ್ಚು, ಅವ್ರು ನೋಡಿರೋಂತ ಜೈಲು, ಅವ್ರು ಎಸ್.ಎಂ. ಕೃಷ್ಣ ಅವ್ರಿಗೂ ಹೇಳಿದ್ದಾರೆ, ನಾರಾಯಣಗೌಡ ಅಣ್ಣವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಲ್ಲಾ ಜೈಲು ತೋರಿಸ್ಬಿಟ್ಟಿದೀರ ನನ್ಗೆ, ಅಂಡಮಾನ್ ಜೈಲು ಅಂತ ತೋರಿಸ್ಬಿಡಿ ನನ್ಗೆ ಅಂತ ಹೇಳಿದಾರೆ ಅವರು. ಎಲ್ಲಾ ಜೈಲ್ಗೂ ಹಾಕ್ಬಿಟ್ಟಿದ್ರೆ ಅದೊಂದು ಬಾಕಿ ಇದೆ, ಅದೊಂದು ತೋರಿಸ್ಬಿಡಿ ಅಂತ ಹೇಳಿದ್ದಾರೆ. ಅಂದ್ರೆ ಅಂತ ದೊಡ್ಡ ವ್ಯಕ್ತಿ ಒಂದು ಕನ್ನಡಕ್ಕೋಸ್ಕರ ಅವ್ರು ಕರೀತಾರೆ ಅಂತ ಹೇಳಿದ್ರೆ, ಅಂದ್ರೆ ಅವ್ರ ಮನೆಗೋಸ್ಕರ ಏನು ಮಾಡ್ಕೊಂತ ಇಲ್ಲ, ಮಾಡ್ತಾ ಇರೋದು ನಮ್ಮ ನೆಲ ಜಲ ಭಾಷೆಗೋಸ್ಕರ ಮಾಡ್ತಾ ಇದಾರೆ ಅಂದಾಗ, ನಾವು ಯುವಕರು ನಾವೇನ್ ಮಾಡ್ತೀವಿ, ಪಬ್ಜಿ ಆಡೋದು, ಅದಾಡೋದು, ಇದಾಡೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮಾಡೋದನ್ನ ಬಿಟ್ಬಿಟ್ಟು ನಾವು ಹೋಗ್ಬಿಟ್ಟು ಕನ್ನಡಕ್ಕೆ ಕೆಲಸ ಮಾಡಿದ್ರೆ, 100 ದಿನದಲ್ಲಿ ಒಂದು ದಿನ ಕೆಲಸ ಮಾಡಿದ್ರೆ ನಮ್ ಕನ್ನಡ ಕೆಲಸ ಮಾಡಿದೀವಿ ಅನ್ನೋ ಸಾರ್ಥಕತೆ ಇರುತ್ತೆ. ಆ ಮಟ್ಟಕ್ಕೆ ಅವ್ರು ನಮ್ಮನ್ನ ಪ್ರಚೋದನೆ ಮಾಡಿ ಆ ಮಟ್ಟಕ್ಕೆ ನಮ್ಮನ್ನ ಕರೆ ಕೊಡ್ತಾರೆ ಅಂದಾಗ ಖಂಡಿತವಾಗ್ಲೂ ಹೋಗ್ಬೇಕು ಅಂತ ಅನ್ಸುತ್ತೆ. ನಮ್ ಜೊತೆ ಒಬ್ಬನ ಜೊತೆ ಇನ್ನೂ 100 ಜನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ. ನಾವು ಕೇಳ್ಪಟ್ಟಂಗೆ ಯಾವುದೇ ಹೋರಾಟನ ಕೈಗೆತ್ಕೊಂಡು ಅದು ಗೆಲ್ಲವರೆಗೂ ಬಿಡೋದಿಲ್ಲ ಅನ್ನೋ ಒಂದು ಮಾತಿದೆ. ಸೊ ಯಾವ ತರ ಕಮಿಟ್ ಆಗ್ತೀರಾ ಅಂತ? ಈಗ ಗೆಲ್ಲೋವರೆಗೂ ಅಂತ ಹೇಳಿದ್ರೆ, ಈಗ ನಾವೇನ್ ಮಾಡ್ಬೇಕಾಗುತ್ತೆ, ನಮ್ಮ ಹಕ್ಕನ್ನ, ನಮ್ಮ ನೆಲ ಜಲ ಭಾಷೆ ಹಕ್ಕನ್ನ ನಾವೇ ಮಾಡ್ಬೇಕು ಅಂದಾಗ ಗೆಲ್ಲೇಬೇಕು. ನಾವು ಅದನ್ನ ಕಮಿಟ್ ಆಗ್ಲೇಬೇಕು. ನಾವು ಅದಕ್ಕೆ ಗೆಲ್ಬೇಕು ಅನ್ನೋ ಹಠ ನಮ್ಮಲ್ಲಿ ಬಂದ್ಬಿಟ್ರೆ ಆ ಹೋರಾಟ ಅನ್ನೋದು ಹಾದಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾರಾಯಣಗೌಡರು ಅಂತವ್ರು, ಅಬ್ಬಿಗೆರೆ ವಿನೋದಣ್ಣ ಅಂತವ್ರು, ಧರ್ಮಣ್ಣ ಅಂತವ್ರು, ಇವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಒಂಥರ ಹೂವಿನ ಆಸ್ತಿ ಹಾಕಿ ಬಿಟ್ಬಿಡ್ತಾರೆ ಮುಂದ್ಗಡೆ, ಮಾಡ್ರಿ ಅಂತ ಹೇಳ್ಬಿಟ್ಟು. ಅವಾಗ ನಾವೇನಾಗ್ತೀವಿ ಅಂತ ಹೇಳಿದ್ರೆ, ಕಲ್ಲು ಮುಳ್ಳು ತಾಗಲ್ಲ ನಮ್ದು. ಅವಾಗ ಆರಾಮಾಗಿ ಹೋಗ್ಬಿಡ್ತೀವಿ, ನೀಟಾಗಿ ಹೋಗ್ಬಿಡ್ತೀವಿ. ಅವಾಗ ಹೋರಾಟ ಮಾಡ್ಬೇಕು ಅನ್ನೋ ಶಕ್ತಿ ಇನ್ನೂ ಹೆಚ್ಚಾಗುತ್ತೆ ನಮ್ಗೆ. ಯಾವುದೇ ಜಾತಿ ನೀತಿ ಏನು ಇದ್ ಮಾಡ್ದಿರ, ಅವ್ರು ಯಾವುದೇ ಜಾತಿ ನೋಡಿದಿರ ಅವ್ರು ನಮ್ಮನ್ನ ಇಷ್ಟೆಲ್ಲ ಇದೆಲ್ಲ ಇದ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಹೋರಾಟ ಮಾಡ್ಲೇಬೇಕು. ಆಮೇಲೆ ಕನ್ನಡದ ಕೆಲಸ, ಕನ್ನಡ ಯಾವುದೇ ಜಾತಿಗೆ ಸೀಮಿತ ಇಲ್ಲ, ಯಾವುದೇ ವ್ಯಕ್ತಿಗೆ ಸೀಮಿತ ಇಲ್ಲ. ಹಾಗಿದ್ದಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕನ್ನಡನ ಬಳಸದೇ ಇರುವಂತ ವ್ಯಕ್ತಿ ಇದ್ದಾಗ ಉಳಿಸೋಂತ ಕೆಲಸ ನಾವ್ ಮಾಡ್ಬೇಕಲ್ಲ. ಅದರಿಂದ ಅವರು ಹಾಕೊಟ್ಟಿರುವಂತ ಬುನಾದಿನ, ಅವ್ರು ಹಾಕೊಟ್ಟಿರುವಂತ ಹಾದಿಲಿ ನಾವ್ ಯಾವಾಗ್ಲೂ ಕಮಿಟ್ ಆಗ್ಬಿಡ್ತೀವಿ, ಬೇಗನೆ ಕಮಿಟ್ ಆಗ್ಬಿಡ್ತೀವಿ. ಗೆಲ್ಬೇಕು ಅನ್ನೋ ಹಠ ನಮಗೆ ಬಂದ್ಬಿಡುತ್ತೆ. ನಾರಾಯಣಗೌಡರು ಮಹಾ ಸಂಘರ್ಷ ಅಂತ ಹೇಳ್ಬಿಟ್ಟು ಒಂದು ಕರೆ ಕೊಡ್ತಾರೆ. ಸೊ ಆ ಹೋರಾಟಗಳಲ್ಲೂ ಕೂಡ ತಾವು ಭಾಗಿಯಾಗಿದ್ದೀರಿ. ಸೊ ಅದನ್ನ ನೆನೆಸ್ಕೊಳ್ಳೋದಾರೆ ಸರ್? ಮಹಾ ಸಂಘರ್ಷ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಏನ್ ಜೂನ್ 1ನೇ ತಾರೀಕು ಮಾಡ್ತಾರೆ. ಆಗ ನಾನು ಇಲ್ಲಿಂದ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಬಸ್ಸು, ಟಿ ಕಾರುಗಳಲ್ಲಿ ಸುಮಾರು ಒಂದು 200-250 ಜನ ಇಲ್ಲಿಂದ ಹೋಗ್ತೀವಿ. ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ನಾವು ಒಂದು ಧರಣಿಯನ್ನ ಮಾಡ್ತೀವಿ. ಆಗ ಮುಖ್ಯಮಂತ್ರಿಗಳೇ ಫೋನ್ ಮಾಡ್ತಾರೆ, ಅಲ್ಲೆಲ್ಲ ನಾರಾಯಣಗೌಡರು ಮುಖ್ಯಮಂತ್ರಿಗಳೇ ಫೋನ್ ಮಾಡ್ತಾರೆ. ಇಲ್ಲಿಂದ ಹೋಗ್ತೀನಿ ನಾನು,
ಇಲ್ಲಿಂದ ಹೋಗೋಕ್ ಮುಂಚೆ ಏನ್ ಮಾಡ್ತೀನಿ, ಅವಾಗ ನಾನು ತಾಲೂಕ್ ಅಧ್ಯಕ್ಷನಾಗಿರ್ತೇನೆ. Yes. ಅವಾಗ ನಾನು ಎಲ್ಲಾ ಯುವಕರಿಗೂ ನಾನು ಯಾವ ತರ ಮಾಡ್ತೀನಿ ಅಂದ್ರೆ, ಒಂದು ನಾರಾಯಣಗೌಡರು ಸ್ಟೈಲ್ ಅಲ್ಲೇನೆ ನಾನು ಒಂಚೂರು ಕರೆಯನ್ನ ಕೊಡ್ತೀನಿ ಹುಡುಗರಿಗೆ. ಯಾವುದೇ ಹುಡುಗರು ಹಿಂದೇಟ್ ಆಗ್ದಿರ ಎಲ್ಲರೂ ನನ್ನ ಜೊತೆ ಬರ್ತಾರೆ. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಯ್ತು. ಆಮೇಲೆ ನಾವು ಮಾಡಿದಂತ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಾರಾಯಣಗೌಡರು ಏನ್ ಹಾದಿ ಹಾಕೊಟ್ಟಿದ್ರಲ್ಲ, ಅದು ಬಹಳ ಸುಲಭ ಆಯ್ತು ನಮ್ಗೆ. ದೊಡ್ಡಬಳ್ಳಾಪುರದಲ್ಲಿ ಕೂಡ ನೀವು ನಾರಾಯಣಗೌಡರು ಮಾದರಿ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಖಾಸಗಿ ಒಂದು ಶಾಲೆ ಕೂಡ ಹೋಗ್ಬಿಟ್ಟು ಕನ್ನಡ ಬಳಸಿಲ್ಲ ಅಂತ ಬಿಟ್ಟು ಕೂಡ ಹೋರಾಟ ಮಾಡಿದ್ವಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅದೇನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ನಾವು ಓಡಾಡ್ತಾ ಇರ್ತೀವಿ. ಓಡಾಡ್ತಾ ಇದ್ದಾಗ ಏನ್ ಮಾಡ್ತೀವಿ, ಇಲ್ಲಿ ಯಾವ್ದೋ ಒಂದು ಶಾಲೆ ಇದೆ, ಖಾಸಗಿ ಶಾಲೆ, ಇಲ್ಲೇ ಟಿವಿ ಸರ್ಕಲ್ ಬಳಿ ಒಂದು ಶಾಲೆ ಇದೆ. ಅದು ಸ್ಕೂಲ್ ಫಂಕ್ಷನ್ ಏನೋ ಮಾಡ್ತಾ ಇರ್ತಾರೆ. ಒಂದು ಕನ್ನಡ ಅಕ್ಷರ ಕೂಡ ಇರೋದಿಲ್ಲ. ಆಯ್ತು, ಕನ್ನಡ ಅಕ್ಷರ ಇಲ್ಲ, ಇಂಗ್ಲಿಷ್ ಮಾಧ್ಯಮದ ಆಂಗ್ಲ ಭಾಷೆ ಶಾಲೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಅಟ್ಲೀಸ್ಟ್ ಬ್ಯಾನರ್ಗಳ ಬೋರ್ಡ್ಗಳಾದ್ರೂ ಹಾಕ್ರಪ್ಪ ನೀವು, ಇನ್ನು ಕನ್ನಡದಲ್ಲಿ ಒಂದ್ ಅಕ್ಷರನಾದ್ರೂ ನಿಮ್ಮ ಶಾಲೆ ಹೆಸರನ್ನಾದ್ರೂ ಹಾಕಿ ಅಂತ ಹೇಳೋಣ ಅಂತ ಹೋಗ್ತೀವಿ ನಾವು. ಹೋದಾಗ ಏನಾಗುತ್ತೆ, ಅಲ್ಲಿ ಆಂಕರ್ ಮಾಡುವಂತವ್ರಾಗಿರ್ಬೋದು, ಅಲ್ಲಿ ಮಾತಾಡುವಂತವ್ರಾಗಿರ್ಬೋದು, ಗೆಸ್ಟ್ಗಳಾಗಿರ್ಬೋದು, ಯಾರು ಕೂಡ ಕನ್ನಡನ ಬಳಸ್ತಾ ಇಲ್ಲ. ದೊಡ್ಡದಾಗಿ ಆಚೆ ಕಡೆ ಮೈಕನ್ನು ಇಟ್ಕೊಂಡಿರ್ತಾರೆ, ದೊಡ್ಡದಾಗಿ ಆಚೆ ಕಡೆ ಎಲ್ಲಾರ್ಗು ಕೇಳ್ಸಂಗ್ ಮಾಡ್ಕೊಂಡಿರ್ತಾರೆ. ಆದ್ರೂ ಯಾರು ಕೂಡ ಕನ್ನಡನ ಬಳಸೋದಿಲ್ಲ. ಎಲ್ಲ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾ ಇದ್ದೀರಾ. ಎಲ್ಲ ನಿಮ್ಗೆ ನೆಲ ಬೇಕು, ಜಲ ಬೇಕು, ಭಾಷೆ ಇಲ್ಲಿಂದ ಬೇಕು. ಈಗ ಆಂಗ್ಲ ಮಾಧ್ಯಮಕ್ಕೆ ಸೇರಿಸ್ತಾ ಇರುವಂತವ್ರು ಯಾರು? ಹಳ್ಳಿ ಜನ ಕನ್ನಡಿಗರೇ ಸೇರಿಸ್ತಾ ಇರೋದು. ನಿಮ್ಗೆ ಯಾರು ಫಾರಿನ್ ಇಂದ ಬಂದು ಯಾರು ಸೇರಿಸ್ತಾ ಇಲ್ಲ, ಜಪಾನಿಂದ ಯಾರು ಅಂತೂ ಬರ್ತಾ ಇಲ್ಲ. ಹಂಗಿದ್ದಾಗ ನೀವು 60% ಕನ್ನಡ ಬಳಸದೇ ಇದ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಅವಮಾನ ಮಾಡ್ದಂಗಾಗಲ್ವಾ? ನಮ್ಮ ನೆಲಕ್ಕೆ, ನಮ್ಮ ಭಾಷೆಗೆ ನೀವೆಲ್ಲೋ ಒಂದ್ ಕಡೆ ಅಗೌರವ ತೋರ್ಸ್ದಂಗಾಗಲ್ವಾ? ನೀವ್ ಯಾವ್ದೋ ಬೇರೆ ಯಾವ್ದೋ ಹಾಕೊಂಡಿರ್ತೀರ ಫೋಟೋಗಳು. ತಾಯಿ ಭುವನೇಶ್ವರ್ ಇದು ನೀವೊಂದು ಫೋಟೋ ಹಾಕಿಲ್ಲ ಅಲ್ಲಿ ಅಂತ ಹೇಳಿದ್ರೆ ಅದು ನಮ್ಗೆ ಅವಮಾನ ಮಾಡ್ದಂಗಲ್ವಾ? ನೀವು ಒಂದು ನಾಡಗೀತೆನೂ ಆಡ್ಸೋದಿಲ್ಲ, ನೀವೊಂದು ರಾಷ್ಟ್ರಗೀತೆನೂ ಆಡ್ಸೋದಿಲ್ಲ. ಅಲ್ಲಿ ಆ ತರದ್ ಏನು ಮಾಡಿದಿರ, ನೀವು ಇಂಗ್ಲಿಷ್ ಗೀತೆಗಳು ಹಾಕೊಂಡು ನೀವು ಡ್ಯಾನ್ಸ್ಗಳು ಮಾಡ್ಕೊಂಡು ನೀವು ಇದ್ ಮಾಡ್ತೀರಾ ಅಂದಾಗ ಹೋರಾಟ ಮಾಡ್ಲೇಬೇಕಾಯ್ತು. ನೇರವಾಗಿ ವೇದಿಕೆ ಮೇಲೆ ನುಗ್ಗಿ ಮೈಕನ್ನ ಕಸಿಕೊಂಡು ನಾನು ಅಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವ್ರದ್ದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಗೀತೆನ ಪ್ರಸಾರ ಮಾಡಿಸಿ, ಅಲ್ಲಿ ನಾವು ಕನ್ನಡ ಬಳಸಲೇಬೇಕು ಅಂತ ಹೇಳಿದಾಗ ಅಲ್ಲಿ ಆಂಕರ್ ಇಮಿಡಿಯೇಟ್ ಆಗಿ ಅಲ್ಲೇ ಕನ್ನಡನ ಬಳಸಿ ಮುಂದಿನ ಕಾರ್ಯಕ್ರಮನ ಶುರು ಮಾಡೋದು. ಕಾರ್ಯಕ್ರಮದ ಕೊನೆ ಹಂತದಲ್ಲೂ ಕನ್ನಡ ಬಳಸಲೇಬೇಕು ಅಂತ ನಾನು ಅಲ್ಲೇ ಕೂತಿದ್ದು ಎದ್ದಾಚೆ ಬಂದೆ. ನಿಜಕ್ಕೂ ಒಳ್ಳೆ ಒಂದು ಕೆಲಸ ಸರ್. ಈ ತರ ಎಲ್ಲಾ ತಾಲೂಕಿನಲ್ಲಿ ಎಲ್ಲಾ ಕಡೆ ಆಗ್ಬೇಕು, ಒಂದು ಕ್ರಾಂತಿ ಶುರುವಾಗಬೇಕು. ಸೊ ಮುಂದಿನಿಂದೆಲ್ಲ ಸಾಧ್ಯ ಆಗುತ್ತಾ? ಖಂಡಿತ ಆಗುತ್ತೆ. ಯಾಕಂತ ಹೇಳಿದ್ರೆ ಅದೇ ಈಗ ನಾನು ಹೇಳದ್ನಲ್ಲ, ಸ್ವಲ್ಪ ಹುಡುಗರು ಈ ಯೂಟ್ಯೂಬ್, ವಾಟ್ಸಪ್, ಫೇಸ್ಬುಕ್, ಪಬ್ಜಿ ಅನ್ಕೊಂಡು ಸ್ವಲ್ಪ ಅದ್ರಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಸ್ವಲ್ಪ ಎದ್ದು ಬಂದ್ಬಿಡ್ಲಿ. ನೀವು ಅದೇ ಪಬ್ಜಿನ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ನೋಡ್ಬಿಡ್ರಿ, ಅವಾಗ ಕನ್ನಡದ ಕಿಚ್ ಬಂದ್ಬಿಡುತ್ತೆ. ಅವಾಗ ಕನ್ನಡದ ಬಗ್ಗೆ ಮಾತಾಡಿ. ನಮ್ದು ಏನ್ ಎಲ್ಲಾ ಜಿಲ್ಲೆಗಳಲ್ಲಿ ಇದಾವಲ್ಲ, ಸ್ವಲ್ಪ ಜನ ಸ್ವಲ್ಪ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಒಂದ್ 2 ದಿನ ಎಲ್ಲಾರ್ಗು ಆಮೇಲೆ ಗೊತ್ತಾಗುತ್ತೆ ಕನ್ನಡ ಅಂದ್ರೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಗೊತ್ತಾದಾಗ ಎಲ್ರು ತಾವಾಗಿ ಯಾವ ಮನೆಯಿಂದ ಆಚೆ ಬರ್ತಾರೆ. ಖಂಡಿತ ಎಲ್ಲಾ ಕಡೆನೂ ಈ ತರ ಕ್ರಾಂತಿ ಶುರು ಆಗೇ ಆಗುತ್ತೆ. ನೀವು ತಾಲೂಕು ಅಧ್ಯಕ್ಷರಾಗಿದ್ದಾಗ ದೊಡ್ಡಬಳ್ಳಾಪುರದಲ್ಲಿ ಇನ್ ಯಾವ ರೀತಿಯ ಒಂದು ಹೊಸ ರೀತಿಯ ಹೋರಾಟಗಳು ಮಾಡಿದ್ರಿ ಸರ್? ತಾಲೂಕು ನಾನು ಈ ಏನು ನಗರಸಭೆಗಳಲ್ಲಿ ಹಕ್ಕುಪತ್ರಗಳು ಕೊಡದೇ ಇರೋಂಥವ್ರಿಗೆ, ಮತ್ತೆ ಯಾರಿಗೆ ಈ ಹಕ್ಕುಪತ್ರಗಳು ಸಾಗುವಳಿಗಳು ಬಂದು ಜಾಗ ಆಗದೆ ಇರೋಂಥವ್ರಿಗೆ, ಮತ್ತೆ ಯಾರಿಗೆ ಈ ವಿಡೋಸ್ ಪೆನ್ಷನ್ಗಳು ಬರ್ದೇ ಇರೋರ್ಗೆ, ಮತ್ತೆ ಯಾರಿಗೆ ಈ ಮನೆ ಗ್ರಾಂಟ್ಗಳು ಬರ್ದೇ ಇರೋರ್ಗೆ, ಅವರೆಲ್ಲ ಅವ್ರ ಮನೆ ಬಾಗಿಲಿಗೆ ನನಗೆ ಗೊತ್ತಿರುವಂತ ನನ್ನ ಹತ್ರಕ್ಕೆ ಬಂದವ್ರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಾನೇ ನೇರವಾಗಿ ಹೋಗಿ ನಮ್ಮ ಹುಡುಗರನ್ನ ಕಳಿಸಿ ನಾನು ನೇರವಾಗಿ ಹೋಗಿ ಎಲ್ಲಾ ರೀತಿಯಾದ ಕೆಲಸಗಳನ್ನ ಮಾಡಿ ಕೊಟ್ಟಿದ್ದೇನೆ ಅವ್ರಿಗೆ. ಉದಾಹರಣೆಗಳಿದ್ದಾವೆ, ತುಂಬಾ ಉದಾಹರಣೆಗಳಿದ್ದಾವೆ. ಆಮೇಲೆ ಹೋರಾಟ ಅಂತ ಬಂದ್ರೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಾನು ಹೆಚ್ಚಾಗಿ ಮಾಡಿದ್ದೆ ಕಾರ್ಖಾನೆಗೋಸ್ಕರ. ಕಾರ್ಖಾನೆಯಲ್ಲಿ ನಮ್ಮ ಕನ್ನಡಿಗರಿಗೆ ಉದ್ಯೋಗವನ್ನ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು ಹೋರಾಟವನ್ನ ಮಾಡಿದ್ದೇನೆ. ಮತ್ತೆ ಈ ಹೆಣ್ಣು ಮಕ್ಕಳಿಗೆ ಅಲ್ಲಿ ಬೇಕಾಗಿರುವಂತ ಸುರಕ್ಷತೆಗಳಿಲ್ಲ. ಅಲ್ಲಿ ಯಾರೋ ಒಬ್ಬ ಮ್ಯಾನೇಜರ್ ಯಾವನೋ ಒಬ್ಬ ಬರ್ತಾನೆ, ಬಂದ್ಬಿಟ್ಟು ನೀನ್ ಚೆನ್ನಾಗಿದ್ಯಾ, ನೀನ್ ನನ್ನ ಜೊತೆ ಇರ್ಬೇಕು, ನೀನ್ ನನ್ನ ಜೊತೆ ಮಲಗ್ಬೇಕು ಅಂತ ಹೇಳ್ಬಿಟ್ಟು ಬಂದು ಹೇಳ್ತಾನೆ ಅಂತ ಹೇಳ್ಬಿಟ್ಟು ಮ್ಯಾನೇಜರ್ ಬಂದು, ಹೆಣ್ಮಕ್ಳು ಬಂದು ನಮ್ಮ ಆಫೀಸಲ್ಲೇ ಕುತ್ಕೊಂಡು ಅಣ್ಣ ನಮಗೆ ಈ ತರ ಹೇಳ್ತಾ ಇದಾರೆ ಅಂತ ಹೇಳಿದಾಗ, ಈಗ ನಮ್ ತಂಗಿ ತಾಯಿದಿರಿಗೆ ಇದೇ ತರ ಆದ್ರೆ ನಾವು ಸುಮ್ನೆ ಇರ್ತೀವ? ಆ ರೀತಿಯಾದ ತುಂಬಾ ಹೋರಾಟಗಳನ್ನ, ಅಂದ್ರೆ ತೆರೆ ಹಿಂದೆ ಕೆಲಸನ ತುಂಬಾ ಮಾಡಿದ್ದೇವೆ ನಾವು.
ತುಂಬಾ ಮಾಡಿದ್ದೀನಿ. ಯಾಕಂದ್ರೆ ಹೇಳಿದ್ರೆ ಪಬ್ಲಿಸಿಟಿಗೆ ಅಂತ ನಾನು ಯಾವತ್ತೂ ಹೋಗಿಲ್ಲ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ತುಂಬಾ ಕೆಲಸಗಳನ್ನ ಕಾರ್ಖಾನೆಯಲ್ಲಿ ಹೆಣ್ಮಕ್ಳಿಗಾಗಿರ್ಬೋದು ಮತ್ತೆ ಕನ್ನಡಿಗರಿಗೆ ಕೆಲಸ ಕೊಡೋದ್ರ ವಿಚಾರದಲ್ಲಾಗಿರ್ಬೋದು ತುಂಬಾ ವಿಭಿನ್ನವಾದ ರೀತಿಯಲ್ಲಿ ಹೋರಾಟ ಮಾಡಿದ್ದೇನೆ. ಮತ್ತೆ ಚಿರಋಣಿ ಕನ್ನಡ ಹೋರಾಟ ಸಮಿತಿಯಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ಚೀನಕ್ಕೆ ಚಿಮಾರಿ ಅಂತ ಕಾರ್ಯಕ್ರಮವನ್ನು ಮಾಡಿಸಿದ್ದೇನೆ. ಅದಾದ್ಮೇಲೆ ಬ್ಲಡ್ ಕ್ಯಾಂಪ್ ಅನ್ನ ಮಾಡಿಸಿದ್ದೇನೆ. ಅದಾದ್ಮೇಲೆ ಸುಮಾರು ಕಡೆ ಹೋಗ್ಬಿಟ್ಟು ರಾಜ್ಯ ಸಂಘಟನೆ ಕಟ್ಟೋದಕ್ಕೆ ಓಡಾಡಿದ್ದೇವೆ. ತುಂಬಾ ನನ್ನ ಶ್ರಮ ತುಂಬಾ ಇದೆ ಕನ್ನಡಕ್ಕಾಗಿ. ನನಗೆ ಯಾವಾಗ ಅನ್ಸೋದು ಅಥವಾ ಸಾಕಷ್ಟು ಹೋರಾಟಗಳು ನೋಡಿದಾಗ ಬರೋದು ಸರ್ವಸಾಮಾನ್ಯ ಪ್ರಶ್ನೆ, ಸಾಕಷ್ಟು ಜನ ಹೋರಾಟಕ್ಕೆ ಅಂತ ಹೇಳಿ ತಮ್ಮ ಪ್ರಾಣನ ಮುಡುಪಾಗಿ ಇಟ್ಕೊಳ್ತಾರೆ. ಜೀವನದ ಮಾರ್ಗಗಳು ಯಾವ್ಯಾವ ಅಂತ ಗೊತ್ತಾಗೋದಿಲ್ಲ. ಸಾಕಷ್ಟು ಏನಾಗುತ್ತೆ, ಅನೇಕ ಬಾರಿ ತೀವ್ರ ಸ್ವರೂಪ ಪಡ್ಕೊಂಡ್ಬಿಟ್ಟು ಹೋರಾಟದಲ್ಲಿ ಜೈಲು ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇರ್ತದೆ. ಸೊ ಅಂತ ವ್ಯಕ್ತಿಗಳು ಆ ಪರಿಸ್ಥಿತಿಗೆ ಬಂದಾಗ ಕರವೇ ಸಂಘಟನೆ ತರ ಅವ್ರಿಗೆ ಯಾವ ತರ ಸಪೋರ್ಟ್ ಮಾಡ್ತಾರೆ? ಈಗ ಯಾರೇ ಸಮಸ್ಯೆ ಬಂತಂದ್ರು ನೀವು ಹೋಗಲ್ಲ ನಿಂತ್ಕೋತೀರಾ, ಅವ್ರ ಸಮಸ್ಯೆನ ಪರಿಹಾರ ಆಗ್ತಾ ಇನ್ ಕೇಸ್ ಇದಕ್ಕೆ ಪದಾಧಿಕಾರಿಗಳಿಗೆ ಅಥವಾ ಸಂಘಟನೆ ಅಧ್ಯಕ್ಷ ಉಪಾಧ್ಯಕ್ಷಗಳಿಗೆ ಸಮಸ್ಯೆ ಬಂದ್ರೆ ಯಾವ ತರ ಸಪೋರ್ಟ್ ನಿಂತ್ಕೊಳ್ಳುತ್ತೆ ನಿಮ್ ಸಂಘಟನೆ? ನೇರವಾಗಿ ಈ ವಿಚಾರವಾಗಿ ಅಂದ್ರೆ ಕೇಸ್ ಆದಾಗ ನಾವು ಯಾವುದೇ ರೀತಿ ಹಿಗ್ಗೋದಿಲ್ಲ, ಕುಗ್ಗೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ಇದಕ್ ಮಾದರಿಯಾಗಿ ನಾವು ನಾರಾಯಣ್ ಗೌಡ್ರನ್ನೇ ತಗೊಂತೀವಿ. ಯಾಕೆಂತ ಹೇಳಿದ್ರೆ ಅವರ ಮನೆಯವರು ಡೆಲಿವರಿ ಆದಾಗ ಜೈಲಲ್ಲಿ ಇರ್ತಾರೆ ನಾರಾಯಣ್ ಗೌಡ್ರು. ಅವ್ರು ತುಂಬಾ ಗರ್ಭಿಣಿ ಆಗಿದ್ದಾಗ್ಲೂ ಕೂಡ ಅವ್ರು ಜೈಲಲ್ಲಿ ಇರ್ತಾರೆ. ಕನ್ನಡಕ್ಕಾಗಿ ಹೋರಾಟ ಮಾಡ್ಬಿಟ್ಟು ಜೈಲಲ್ಲಿ ಹೋಗಿರ್ತಾರೆ. ಅಂತ ವ್ಯಕ್ತಿ ಅಂತ ಪರಿಸ್ಥಿತಿಲಿ ಇದ್ದಾಗ ನಾವು ಕೇಸ್ಗೋಸ್ಕರ ಭಯ ಬೀಳೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಕಳ್ತನ ಮಾಡ್ತಾ ಇಲ್ಲ, ದರೋಡೆ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಕನ್ನಡದ ಕೆಲಸ. ಕನ್ನಡದ ಕೆಲ್ಸಕ್ಕೋಸ್ಕರ ನಮ್ಮಲ್ಲಿ 100 ಕೇಸ್ ಬಿಡಿ ನಾವು ಚಿಂತೆ ಮಾಡೋದಿಲ್ಲ. ಹಂಗೆ ನೀವ್ ಹೇಳಿದಾಗೆ ಏನು ಇವಾಗ ಉದಾಹರಣೆಗೆ ನೀವು ಕೋಲಾರದಲ್ಲಿ ನಿನ್ನೆ ನೀವು ಒಂದು ನಾರಾಯಣ್ ಗೌಡ್ರು ಹೋಗ್ಬಿಟ್ಟು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಒಂದು ಅಕಾಲಿಕ ಮರಣ ಹೊಂದಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರು ಹೋಗ್ಬಿಟ್ಟು ಅವ್ರ ಮನೆಗೆ ಸಾಂತ್ವನ ಹೇಳ್ಬಿಟ್ಟು ಅವ್ರಿಗೆ ಬೇಕಾದಂತ ಸಪೋರ್ಟ್ ಮಾಡ್ಬಿಟ್ಟು ಬಂದಿದ್ದಾರೆ. ಮತ್ತೆ ಈ ಕೋವಿಡ್ ಅನ್ನೋ ಪರಿಸ್ಥಿತಿ ಬಂದ ಮಹಾಮಾರಿ ಏನ್ ಬಂತಲ್ಲ, ನಾರಾಯಣ್ ಗೌಡ್ರು ಯಾರ್ಯಾರಿಗೆ ಸಹಾಯ ಮಾಡ್ಬೇಕು ಅಂತ ಇತ್ತಲ್ಲ, ಅವ್ರಿಗೆಲ್ಲ ಏನಾಯ್ತು ಅಂದ್ರೆ ಈ ಹುತಾತ್ಮರಾದ್ರಲ್ಲ ನಮ್ಮ ಯೋಧರು ಏನು ಪುಲ್ವಾಮಾ ದಾಳಿಯಲ್ಲಿ, ಅವಾಗ ಏನ್ ಮಾಡ್ತಾರೆ ಅವ್ರ ಮನೆಯಲ್ಲಿ ಗಿಫ್ಟ್ ಆಗಿ ಅಂದ್ರೆ ಉಡುಗೊರೆಯಾಗಿ ಬಂದಂತ ಬೆಳ್ಳಿ ಗದೆಗಳು, ಬೆಳ್ಳಿ ಇದೆಲ್ಲ ಏನೇನ್ ಬಂದಿರುತ್ತಲ್ಲ ಎಲ್ಲಾನು ಮಾರಿ ಅವ್ರ ಕುಟುಂಬಕ್ಕೆ ನೆರವಾಗಿದ್ದಾರೆ ನಾರಾಯಣ್ ಅವರು. ಅದನ್ನ ನಾವು ಉದಾಹರಣೆಯಾಗಿ ಇಟ್ಕೊಂಡು ಈಗ ಅಧ್ಯಕ್ಷ ಉಪಾಧ್ಯಕ್ಷರಾದ್ರೆ ನೇರವಾಗಿ ಅಬ್ಬಿಗೆರೆ ವಿನೋದಣ್ಣವ್ರು ಬರ್ತಾರೆ, ಧರ್ಮಣ್ಣವ್ರು ಬರ್ತಾರೆ, ನಾರಾಯಣ್ ಗೌಡ್ರು ಬರ್ತಾರೆ. ಅವರು ಬಂದ ಶಕ್ತಿಯನ್ನ ತುಂಬ್ತಾರೆ. ಅವರು ಅಂತ ನಮ್ಮಂತವ್ರಿಗೆ ಏನಾದ್ರು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ನಮ್ ಬೆನ್ನೆಲುಬಾಗಿ ಯಾವತ್ತೂ ಇರ್ತಾರೆ, ಮುಂದೆ ಬಂದ್ಬಿಡ್ತಾರೆ ಅವರು. ಸೊ ಒಟ್ಟಾರೆ ಒಂದು ಮೈನ್ ಪವರ್ಫುಲ್ ಆದ ವ್ಯಕ್ತಿಗೋಸ್ಕರ ಯಾವ್ದು ರೆಡಿ ಇದ್ದೀರಿ ಅಂದ್ರೆ ವ್ಯಕ್ತಿ ನಮ್ಗೆ ಹೇಳೋದೇನಂತ ಹೇಳಿದ್ರೆ ಅವ್ರ ಮನೆ ಕೆಲಸ ನಮ್ಮ ಹತ್ರ ಮಾಡಿಸಲ್ಲ. ಕನ್ನಡ ತಾಯಿ, ಕನ್ನಡ ನಾಡು, ನುಡಿ, ಜಲ, ಭಾಷೆಗೋಸ್ಕರ ಮಾಡಿ ಇದನ್ನ ಉಳಿಸಿ ಅಂತಾನೆ ಹೇಳ್ತಾ ಇದಾರೆ ಅವರು. ಭೈರವಪುರ ತಾಂಡದಿಂದ ಬಂದಿರೋದ್ರಿಂದ ನಿಮ್ದು ಸಾಸ್ಲು ಹೋಬಳಿ ಆಗಿರೋದ್ರಿಂದ ಮುಖ್ಯವಾಗಿ ಸಾಸ್ಲು ಹೋಬಳಿ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡ್ತಾರೆ ಸರ್. ಈಗ ಸಾಕಷ್ಟು ಒಂದು ವ್ಯವಸಾಯ ಭೂಮಿ ಇರುವಂತ ಜಾಗ ಸಾಸ್ಲು. ಆದ್ರೆ ಇತ್ತೀಚೆಗೆ ವ್ಯವಸಾಯ ಅನ್ನೋದು ಕಡಿಮೆ ಆಗ್ತಿದೆ. ರಾಗಿ ಜೋಳ ಬೆಳೀತಿರ್ತಕ್ಕಂತ ಒಂದು ಪ್ರಮಾಣ ಕಡಿಮೆ ಆಗ್ತಿದೆ. ಜಾಸ್ತಿ ಲ್ಯಾಂಡ್ ಮಾಫಿ ಅನ್ನೋದು ಜಾಸ್ತಿ ಆಗ್ತಿದೆ ಚೆನ್ನಾಗಿ ಕೇಳ್ಕೊಳ್ತೀವಿ. ಸೊ ಅದ್ರ ಬಗ್ಗೆ ತಾವು ಏನಾದ್ರು ಧ್ವನಿ ಎತ್ತಿದ್ರ ಅಥವಾ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರ ಅಂತ? ಇಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತೋದಕ್ಕಿಂತ ಮುಂಚೆ ನಾನು ಹೇಳ್ಬೇಕಾಗಿರುವಂತ ವಿಚಾರ, ನನ್ನ ನನ್ನ ಹೋಬಳಿಲಿ ಒಂದು ಕಾಲೇಜ್ ಅಂತ ಆಗ್ಬೇಕು, ಒಂದು ಸರ್ಕಾರಿ ಕಾಲೇಜ್ ಅಂತ ಆಗ್ಬೇಕು. ಅದಕ್ಕೆ ಬೇಕಾದಷ್ಟು ಜಾಗ ಇದೆ. ನಮ್ಮ ಸರ್ಕಾರಕ್ಕೆ ನಾಚಿಗೇಡಿನ ಸರ್ಕಾರ ಅಂತ ಹೇಳ್ಬೋದಾ ಅಥವಾ ಧಿಕ್ಕಾರ ಕೂಗ್ಬೇಕಾ ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಅಲ್ಲಿ ಒಂದು ಶಾಲೆ, ಒಂದು ಕಾಲೇಜನ್ನ ಅಲ್ಲಿ ಕಟ್ಸೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಎತ್ತಿನೊಳೆ ಅಂತ ಮಾಡ್ತೀರಾ, ಸಂತೋಷ ಮಾಡಿ. ರೈತರು ಭೂಮಿಯನ್ನ ಕಳ್ಕೊಂತ ಇದಾರೆ, ಅವ್ರಿಗೆ ನೀವು ಪರ್ಯಾಯ ವ್ಯವಸ್ಥೆ ಏನ್ ಮಾಡಿದೀರಾ, ಅದ್ರ ಬಗ್ಗೆ ನೀವು ಗಮನ ಕೊಡೋ ಯೋಗ್ಯತೆ ಇಲ್ಲ. ಆದ್ರೆ ನೀವು ಇನ್ನೂ ಬೇರೆದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀರಾ. ಆ ಗ್ಯಾರಂಟಿ, ಈ ಗ್ಯಾರಂಟಿ ಅಂತ ಹೇಳಿ ಕೊಟ್ಕೊಂಡು ಹೋಗ್ತಾ ಇದೀರಾ. ಅದ್ರ ಬದಲು ನಾವು ಕಾಲೇಜ್ ಅಂತ ಒಂದು ಸ್ಪೆಸಿಫಿಕ್ ಆಗಿ ಇಂಥ ಜಾಗದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಕಡೆ ಹೋಗಿ ಸುಮಾರು ಮಿನಿಸ್ಟ್ರುಗಳಿಗೆ, ನಾವು MLA ಗಳಿಗೆ ಎಲ್ಲಾರ ಮುಖಾಂತರ ನಾವು ಕೊಟ್ರೆ ಏನೂ ಆಗ್ತಾ ಇಲ್ಲ. ಆಗ್ತಾ ಇರೋದು ಒಂದೇ ಬಾರ್, ಮದ್ಯಪಾನ ಪ್ರಿಯರಿಗೆ ಬಾರ್ ಆಗ್ತಾ ಇದೆ ಅಷ್ಟೇ. ಅದ್ರ ಬಗ್ಗೆ ಗಮನ ಇಲ್ಲ. ಸಾಸ್ಲು ಹೋಬಳಿಲಿ ಸಾಸ್ಲು ಹೋಬಳಿ ಹೇಗಿದೆ ಅಂತ ಹೇಳಿದ್ರೆ ಎಷ್ಟು ಹಳ್ಳಿಗಳು ಸೇರ್ತಾ ಇದಾವೆ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಸರ್ಕಾರ ಲೆಕ್ಕ ತಗೊಂಡಿಲ್ಲ. ಸಾಸ್ಲು ಹೋಬಳಿಲಿ ಇವತ್ತು ಕೂಡ ಸಾಸ್ಲು ಹೋಬಳಿ ಹಿಂದುಳಿದಿರೋ ತರಾನೇ ಇದೆ ಹೊರತು, ಇಲ್ಲಿ ಎಕ್ಸಾಂಪಲ್ ಅಲ್ಲೊಂದು ಸರ್ಕಾರಿ ಆಸ್ಪತ್ರೆಯನ್ನ ಮಾಡಿದ್ದಾರೆ. ಆ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆನೇ ಸರಿ ಇಲ್ಲ ಅಲ್ಲಿ.
ಸುಮ್ನೆ ಕಾಟಾಚಾರಕ್ಕೆ ಏನೋ ಮಾಡಿದ್ರು ಏನೋ ಮಟ್ಟಿದ್ರು ಅನ್ನೋ ಕಾರಣಕ್ಕೋಸ್ಕರ ಮಾಡ್ಬಿಟ್ಟಿದ್ದಾರೆ ಹೊರತು ಅಲ್ಲಿ ಬೇರೆ ಇನ್ನೇನು ಡೆವಲಪ್ಮೆಂಟ್ಗಳು ಮಾಡಕ್ ಬಿಡ್ತಾ ಇಲ್ಲ. ಸರ್ ಈಗ ಕರವೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೀರಿ. ಸೊ ಈಗ ಜವಾಬ್ದಾರಿಗಳಂತ ಬಂದಾಗ ತಮ್ಗೆ ಯಾವ ರೀತಿ ಜವಾಬ್ದಾರಿಗಳು ಕೊಟ್ಟಿದೆ ಸರ್ ಕರವೇ ಸಂಘಟನೆಯಲ್ಲಿ? ಈಗ ಏನು ನಮ್ ಜವಾಬ್ದಾರಿ ಅಂತ ಹೇಳಿದ್ರೆ ಕರೆ ಕೊಟ್ಟಾಗ ಏನ್ ನಾರಾಯಣಗೌಡ್ರು ಏನಿದೆ ಅವ್ರು ಕರೆ ಕೊಟ್ಟಾಗ ನಾವಂತೂ ಹೋಗ್ತೀವಿ. ಯಾಕಂತ ಹೇಳಿದ್ರೆ ನಾವು ಕನ್ನಡ ಕೆಲಸ ಮಾಡಕ್ಕೆ ಅಂತಾನೆ ನಿಂತ್ಬಿಟ್ಟಿದೀವಿ. ಖಂಡಿತ ನಾವು ಹೋಗ್ತಾ ಇರ್ತೀವಿ. ಆಮೇಲೆ ಇಲ್ಲಿ ಅಂತ ಬಂದಾಗ ನಮ್ದೇ ಆದ ಕೆಲವು ರೂಪುರೇಷೆಗಳಿದಾವೆ. ನನ್ನ ಕನ್ನಡಿಗರಿಗೆ, ನನ್ನ ಗೆಳೆಯರಿಗೆ, ನಮ್ಮ ಸ್ನೇಹಿತರಿಗೆ ಒಂದು ಕೆಲಸ ಕಾರ್ಯ ಅನ್ನೋದು ಆಗ್ಬೇಕು ಅಂದ್ರೆ ನೋಡಬೇಕು, ಪರಭಾಷಿಕರ ಹಾವಳಿಯನ್ನ ತಪ್ಪಿಸ್ಬೇಕು. ಅದಕ್ಕೆ ಏನೇನ್ ಬೇಕೋ ಎಲ್ಲಾ ಹೋರಾಟದ ರೂಪುರೇಷವನ್ನೆಲ್ಲ ನಾನು ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂತ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಫಾಕ್ಸ್ಕಾನ್ ಅಂತ ಒಂದಾಗಿದೆ. ಹೆಣ್ಮಕ್ಳು ರಾತ್ರಿ 12 ಗಂಟೆ 1 ಗಂಟೆಗೆ ಬರ್ತಾರೆ. 1 ಗಂಟೆಗೆ ಬಂದು ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾರೆ, ಬಸ್ಸಲ್ಲಿ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದಾರೆ. ಹೆಣ್ಮಕ್ಳಿಗೆ ಆಗುವಂತ ತೊಂದ್ರೆ, ಪೊಲೀಸರು ಒಂದು ಇದರಲ್ಲಿ 60ರಿಂದ 70 ಜನ ಇರ್ತಾರೆ. ಗ್ರಾಮೀಣ ಅವ್ರೇನ್ ಮಾಡ್ತಾರೆ, ಗ್ರಾಮೀಣ ಭಾಗಕ್ಕೂ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾರೆ. ಅವ್ರು ಅಲ್ಲಿಂದ ಅಲ್ಲಿ ಮನೆ ಹತ್ರ ಹೋಗ್ಬೇಕು ಅಂತ ಹೇಳಿದ್ರೆ 60-70 ಜನ ಪೊಲೀಸರು ಟೌನ್ ಅಲ್ಲಿ 100 ಜನ ಇದ್ರು ಸಾಕಾಗಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ನಾವು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ, ಜನಗಳು ನಾವು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಬಿಡು ಪೊಲೀಸರು ಇದಾರೆ ನೋಡ್ಕೊಂತಾರೆ ಅಂತ ಹೇಳ್ತಾನೆ. ಆಚೆ ಏನಾದ್ರು ಆಗ್ತಾ ಇದ್ರೆ ಬಾಗ್ಲ ಹಾಕೊಂಡು ಒಳಗಡೆ ಮಾಡ್ಕೊಂತೀವಿ ನಾವು. ಅದರಿಂದ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಫಾಕ್ಸ್ಕಾನ್ ಕಂಪ್ನಿಗೆ ಏನು ಹೆಣ್ಮಕ್ಳಿಗೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ, ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಹೆಣ್ಮಕ್ಳು, ಅವ್ರಿಗೆಲ್ಲ ಒಂದು ರಕ್ಷಣೆ ಆಗೋ ತರ ಯಾವ್ದಾದ್ರು ಒಂದು ರೀತಿಲಿ ಕೆಲಸವನ್ನ ಮಾಡ್ಬೇಕು, ಕಾರ್ಯವನ್ನ ನಿರ್ವಹಿಸ್ಬೇಕು. ಅದಕ್ಕೆ ಪೊಲೀಸರ ಜೊತೆ ಪೊಲೀಸವ್ರಿಗೆ ಸಪೋರ್ಟ್ ತಗೊಂಡು, ಹಂಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನಿದಾವೆ ನಾರಾಯಣಗೌಡ್ರು ಅನ್ನೋರ್ದು ಆದೇಶವನ್ನ ತಗೊಂಡು ಅವ್ರ ಮುಖಾಂತರ ನಾವು ಕೆಲಸ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದೊಂದು ನನ್ನ ದೊಡ್ಡ ಇದಿದೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಕೆಲಸ ಮಾಡ್ತೀನಿ. ಅದಾದ ನಂತರ ಇನ್ನು ದೊಡ್ಡಬಳ್ಳಾಪುರಕ್ಕೆ ಇತ್ತೀಚೆಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಿರುವಂತದ್ದು ಕಸದ ವಿಚಾರ. ಮೊನ್ನೆ ಕೂಡ ಧೀರಜ್ ಮುನಿರಾಜ್ ಅವರು ಅದ್ರ ವಿಚಾರವಾಗಿ ಸಾಕಷ್ಟು ಧ್ವನಿ ಎತ್ತಿ ಸರ್ಕಾರಕ್ಕೆ ಸವಾಲನ್ನ ಹಾಕಿದ್ದಾರೆ. ಸೊ ದೊಡ್ಡಬಳ್ಳಾಪುರ ಕಸ ಬರಂಗಿಲ್ಲ, ಬರ್ಸೋದಕ್ಕೆ ಬಿಡಲ್ಲ, ಅನುದಾನ ಕೊಡಲ್ಲ ಸರಿಯಾಗಿ ನೀವು ಅಂತ ಹೇಳ್ಬಿಟ್ಟು. ಸೊ ಇದ್ರ ವಿಚಾರವಾಗಿ ಕರವೇ ಕೂಡ ಸಪೋರ್ಟ್ ಕೊಡ್ಬೋದಾ ಮುಂದಿನ? ಖಂಡಿತ. ಇಲ್ಲಿ ನಮ್ಮ ತಾಲೂಕಿನ ಏನು ಇದು ಇನ್ನು ನಮ್ಮ ನಾರಾಯಣಗೌಡರಿಗೆ ದೊಡ್ಡವ್ರಿಗೆ ಇನ್ನೂ ಗೊತ್ತಿಲ್ಲ ವಿಚಾರ ಇದು. ನಾವಿನ್ನು ಹೇಳಕ್ ಹೋಗಿಲ್ಲ, ಹೋಗ್ಬೇಕಾಗಿತ್ತು. ನಾರಾಯಣಗೌಡ್ರನ್ನ ಸ್ವಲ್ಪ ಬಿಸಿ ಇದ್ದಿಂದ ಹೇಳಿಲ್ಲ. ಆಮೇಲೆ ನಮ್ಮ ಶಾಸಕರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅದು ಅವ್ರಿಗೆ ನಾವು ಯಾವತ್ತು ಬೆಂಬಲವಾಗಿ ನಿಂತೀವಿ. ವ್ಯಕ್ತಿಗತವಾಗಿ ನಾವು ಯಾವತ್ತು ಖಂಡಿತವಾಗಿ ನಮ್ಮ ಸಂಘಟನೆಯಿಂದ ನಾವು ಖಂಡಿತ ಹೋಗ್ತೀವಿ, ನಿಂತ್ಕೊಂತೀವಿ. ಸರ್ಕಾರ ಅಲ್ಲ, ಯಾರೇ ಬಂದ್ರು ಕೂಡ ನಮ್ಮ ತಾಲೂಕಿಗೆ ಕಸವನ್ನ ನಾವು ಹಾಕ್ಸ್ಕೊಳಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ತಾಲೂಕಿಂತ ಇನ್ನೂ ದೊಡ್ಡ ತಾಲೂಕಿದಾವೆ, ಖಾಲಿ ಜಾಗಗಳು ಇನ್ನೂ ನಿಮಗೆ ತುಂಬಾ ಇದಾವೆ, ಅಲ್ಲಿ ಹಾಕೊಳ್ಳಿ. ಇಲ್ಲಿ ನಮ್ ಜನಗಳು ಮೊದ್ಲೇನೆ ಇಲ್ಲಿ ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟು ಎತ್ತಿನೊಳೆ ಮಾಡ್ಬಿಟ್ಟು ಇಲ್ಲಿ ಉಳಕ್ ಭೂಮಿ ಇದ್ದಂಗ್ ಮಾಡಿದೀರ. ಇನ್ ಕಸ ಆಗ್ಬಿಟ್ಟು ಇನ್ನೇನ್ ತರ್ತೀರಾ ಸ್ವಾಮಿ? ನಮ್ಗೆ ಇನ್ನೇನ್ ಕೊಡ್ತೀರಾ? ಕಾಯಿಲೆಗಳು ಕೊಡ್ತೀರಾ? ಉಳಕ್ ಭೂಮಿ ಇಲ್ಲ, ಕುಡಿಯಕ್ ನೀರಿಲ್ಲ, ಏನಿಲ್ಲ. ಇನ್ ಕಸ ತಂದ್ಬಿಟ್ಟು ನಮ್ಗೆ ಇನ್ನೇನ್ ಮಾಡ್ತೀರಾ ನೀವು? ನೀನ್ ಎಲ್ ಸಾಯ್ಬೇಕು? ಮನೆ ಮಕ್ಕಳು ನಮ್ಮ ತಾಲೂಕು ಉದ್ಧಾರ ಆಗೋದು ಬೇಡವಾ ಆಗಿದ್ರೆ? ಇದ್ರ ಪರವಾಗಿ ನಮ್ಮ ಶಾಸಕರ ಪರವಾಗಿ ನಾವು ನಿಂತ್ಕೊಳ್ಳೋದಕ್ಕೆ ರೆಡಿ ಇದ್ದೇವೆ. ನಾವ್ ಯಾವತ್ತೂ ಕೂಡ ಶಾಸಕರ ಪರವಾಗಿ ಬರ್ತೀವಿ. ಹೋರಾಟ ಅಂತೂ ದೊಡ್ಡ ಮಟ್ಟದಲ್ಲೇ ನಾವು ಮಾಡ್ತೀವಿ. ಶಾಸಕರಿಗೆ ಮನವಿಯನ್ನ ಮಾಡ್ತೇನೆ ನಾನು. ಖಂಡಿತವಾಗ್ಲೂ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲವಂತೂ ಖಂಡಿತ ಇದೆ. ದಯವಿಟ್ಟು ಇದನ್ನ ಹೀಗೆ ಮುಂದುವರ್ಸೋಣ. ನಮ್ಮ ತಾಲೂಕಿಗೆ ಕಸ ಹಾಕ್ಸ್ಕೊಳ್ಳೋದು ಬೇಡ. ಎಷ್ಟೇ ಅನುದಾನವನ್ನು ಕೊಟ್ಟರೂ ಕೂಡ ಕಸವನ್ನ ಹಾಕಿಸ್ಕೊಳ್ಳೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಆ ಲಾರಿಗಳು ಅಜಾಗೃತೆಯಿಂದ ಬರುತ್ತೆ. ಕಸ ಹಾಕ್ಸ್ಕೊಳ್ಳೋದಲ್ಲದೆ ರೋಡಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದಾವೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಟೋಲ್ ಹತ್ರನೂ ಕೂಡ ಕಸದ ಲಾರಿಯಿಂದಾನೇ ಬೈಕಲ್ ಸತ್ರು. ಅದರಿಂದ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿಗೆ ಕಸ ಬೇಡ. ನಂತರ ಸರ್, ಈಗ ಸಾಮಾನ್ಯವಾಗಿ ಹೋರಾಟಗಾರರು ಅಂದಾಗ ಒಂದು ನೆಗೆಟಿವ್ ಶೇಡ್ ಅನ್ನೋದಿದೆ. ಅಂದ್ರೆ ಹೋರಾಟಗಾರ ಅಂದ್ರೆ ರೋಲ್ ಕಲ್ ಗಿರಾಕಿ ಬರುವಂತ ಮಾತುಗಳು ಕೂಡ ನೀವು ಸಾಕಷ್ಟು ವಿಚಾರಗಳಲ್ಲಿ ಕೇಳಿರ್ತೀರಿ. ಸೊ ಆತರ ಕೇಳ್ದಾಗ ತಮ್ಗೆ ಏನ್ ಅನ್ಸುತ್ತೆ ಸರ್? ಆಮೇಲೆ ಈ ವಿಚಾರವಾಗಿ ಹೇಳ್ತಾರೆ. ಯಾರು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಮನೇಲಿ ಕುತ್ಕೊಂಡು ಕೆಲ್ಸ ಇಲ್ದೆ ತಂದೆ ತಂದಾಕಿರೋದನ್ನ, ತಾಯಿ ತಂದಾಕಿರೋದನ್ನ, ತಂದೆ ಎಲ್ಲ ಸಾಲ ಮಾಡಿ ತಂದಾಕಿರೋದನ್ನ ತಿನ್ನೋ ಅಂತ ಮನಸ್ಥಿತಿ ಇರ್ತಾವಲ್ಲ, ಅಂತ ವ್ಯಕ್ತಿಗಳು ಇದನ್ನ ಹೇಳ್ತಾರೆ. ಒಂದು ಹೋರಾಟ ಮಾಡ್ಬೇಕು ಅಂತ ಹೇಳಿದ್ರೆ ಮಹಾ ಸಂಘರ್ಷ ಯಾತ್ರೆ ಅಂತ ಆಯ್ತು. ಎಷ್ಟು ಖರ್ಚಾಗಿರ್ಬೋದು? ಇಲ್ಲಿಂದ ದೊಡ್ಡಬಳ್ಳಾಪುರದಿಂದ ಇಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚಾಗುತ್ತೆ? 250-200 ಜನ ಹೋಗಿದೀವಿ ನಾವು. 250 ಜನದವರೆಗೂ ಹೋಗಿದೀವಿ. ಖರ್ಚು ವೆಚ್ಚ ಎಲ್ಲ ಯಾರು ಕೊಡ್ತಾರೆ?
ನಮಗೂ ಮನೆ ಮಠ ಅನ್ನೋದಿರುತ್ತಲ್ವಾ, ಹೌದು. ನಾವ್ ಯಾರ ಹತ್ರನೂ ಹೋಗಿ ಮಾಡ್ಲೇಬೇಕು ಅಂತ ಯಾರ ಹತ್ರನೂ ಹೋಗಿ ಯಾರು ರೋಲ್ ಕಾಲ್ ಮಾಡೋದಿಲ್ಲ. ಸುಮ್ನೆ ಈ ಕುತ್ಕೊಂಡು ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಮುಳುಗೋಗಿರ್ತಾರಲ್ಲ, ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇರೋದಿಲ್ಲ. ಪುಕ್ಸಟೆ ಊಟ, ಪುಕ್ಸಟೆ ನೀರು, ಪುಕ್ಸಟೆ ಗಾಳಿ ಬೆಳಕು ಅಂತೂ ಭಗವಂತ ಕೊಟ್ಬಿಟ್ಟಿದ್ದಾನೆ. ಇವ್ರಿಗೆ ಇನ್ನೇನ್ ಬೇಕು, ಇನ್ನೇನು ಬೇಡ ಅವ್ರಿಗೆ. ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ದಾನಿಗಳ ಹತ್ರ ಹೋಗಿ ದಾನವನ್ನ ಕೇಳ್ತೇವೆ. ನಾವು ಒಂದು ಈ ತರ ಮಾಡ್ತಾ ಇದೀವಿ, ಕನ್ನಡದ ಕೆಲಸ ಮಾಡ್ತಾ ಇದೀವಿ. ಮೊದ್ಲಿಗೆ ನಾವು ದಾನಿಗಳ ಹತ್ರ ಯಾಕೆ ಹೋಗ್ತೀವಿ? ಕನ್ನಡದ ಕೆಲಸ ಮಾಡಕ್ಕಲ್ವಾ? ನಾಡು ನುಡಿ ಭಾಷೆ ಜಲ. ನಾಳೆ ದಿನ ನೀವು ಕಮೆಂಟ್ ಹಾಕುವಂತ ಇರ್ತಿರಲ್ಲ, ನೀವು ರೋಲ್ ಕಾಲ್ ಗಿರಾಕಿಗಳು ಅಂತ ಹೇಳೋರು ಇರ್ತಾರಲ್ಲ, ಅವ್ರ ಮಕ್ಳುಗಳಿಗೆ ಬುನಾದಿ ಮಾಡೋದಕ್ಕೆ ತಾನೇ ನಾವು ಹೋರಾಟ ಮಾಡ್ತಾ ಇರೋದು. ಅದರಿಂದ ನಾವು ದಾನಿಗಳ ಹತ್ರ ಹೋಗ್ತೀವಿ, ದಾನವನ್ನ ಕೇಳ್ತೀವಿ, ಕೆಲಸವನ್ನ ಮಾಡೋದಕ್ಕೋಸ್ಕರ ಕೇಳ್ತೀವಿ. ನಮ್ಮನೆ ಅಂತ ಉದ್ಧಾರ ಆಗಿಲ್ಲ ಇವತ್ತವರೆಗೂ. ನಾವಂತೂ ಹೋಗಿ ಯಾರ ಹತ್ರನೂ ₹1 ಕೈ ಚಾಚಿಲ್ಲ, ಯಾರ ಹತ್ರನೂ ಹೋಗಿ ನಮ್ಮ ಮನೆ ಕಟ್ಟಿಸ್ಕೊಡಿ ಅಂತ ಕೇಳಿಲ್ಲ, ನಮಗೆ ಬಟ್ಟೆ ಕೊಡಿಸಿ ಅಂತ ಕೇಳಿಲ್ಲ. ಕನ್ನಡ ಕೆಲಸ ಮಾಡಿದೀನಿ, ಸಹಾಯ ಮಾಡಿ ಅಂತ ಕೇಳಿದ್ದೀವಿ. ಒಪ್ಕೊಂಡು ನೀವು ರೋಲ್ ಕಾಲ್ ಆದ್ರೂ ಅನ್ನಿ, ಏನಾದ್ರು ಟೀಕೆ ಟಿಪ್ಪಣಿಗಳು ಬರ್ತವೆ, ಏನು ಮಾಡಕ್ಕಾಗಲ್ಲ. ಬಗಳೋ ನಾಯಿಗೆ ಏನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ. ಅದೇ ರೀತಿ ಇತ್ತೀಚೆಗೆ ಹೋರಾಟಗಳಿಗೆ ಸಾಕಷ್ಟು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇದ್ರು ಕೂಡ ಅದು ತುಂಬಾ ಸೂಕ್ಷ್ಮ ವಿಚಾರ ಇರ್ಬೋದು ಅಥವಾ ತುಂಬಾ ತೀವ್ರ ಅಗತ್ಯ ಒಂದು ವಿಚಾರ ಇರ್ಬೋದು. ಜನರು ಕೂಡ ಅದನ್ನ ತಲೆ ಕೆಡಿಸ್ಕೊತಾ ಇಲ್ಲ. ಅವ್ರವರು ತೆವಲಿಗೆ ಮಾಡ್ಕೊತಾರೆ ಕೂಡ ಅನ್ನೋ ಲೆಕ್ಕಕ್ಕೆ ನೋಡ್ತಿದ್ದಾರೆ ಸಾಕಷ್ಟು ಜನ. ಎಲ್ಲರೂ ಅಂತ ಹೇಳಕ್ಕಾಗಲ್ಲ, ಸಾಕಷ್ಟು ಜನ. ಸೊ ಈ ತರ ಆದ್ರೆ ಹೋರಾಟಕ್ಕೆ ಎಷ್ಟು ನಿಮ್ಗೆ ಇದಾಗುತ್ತೆ ಅಂತ, ಇಂಪ್ಯಾಕ್ಟ್ ಬರುತ್ತಾ ಹೋರಾಟಕ್ಕೆ ಅಂತ? ಇಲ್ಲ, ನಮ್ಗೇನು ಅದೇನು ಪರಿಣಾಮ ಬೀರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಏನಾದ್ರೂ ಹೋರಾಟ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಆಚೆ ಕಾಲಿಡ್ತಾ ಇದೀವಿ ಅಂತ ಹೇಳಿದ್ರೆ, ಇನ್ನೊಬ್ರ ಸಮಸ್ಯೆಗೋಸ್ಕರನೇ ಆಚೆ ಕಾಲಿಡ್ತಾ ಇರೋದು. ನಮ್ಮನೆ ಸಮಸ್ಯೆ ಅಂತೂ ಆಗಿರೋದಿಲ್ಲ ಅದು. ನಮ್ಮನೆ ಸಮಸ್ಯೆ ಅಂತೂ ಅಲ್ಲ, ನಮ್ದು ಪರ್ಸನಲ್ ಅಂತೂ ಅಲ್ವೇ ಅಲ್ಲ ಅದು. ಉದಾಹರಣೆಗೆ KPSC ಎಕ್ಸಾಮ್ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ವಿಧಾನಸೌಧದೊಳಗಡೆ ನುಗ್ಗಿದ್ವಿ. ನಾನು ನುಗ್ದೆ, ನನ್ನನ್ನು ಪೊಲೀಸವರು ಕೈ ಕಾಲು ಹಿಡ್ಕೊಂಡು ನಾಯಿಗೆ ಎಳ್ಕೊಂಡು ಹೋದಂಗೆ ಎಳ್ಕೊಂಡು ಹೋಗಿ ಬಸ್ಸಲ್ಲಿ ಹಾಕಿ ಹೈಗ್ರೌಂಡ್ ಪೊಲೀಸ್ ಗ್ರೌಂಡ್ ಅಲ್ಲಿ ಸಂಜೆವರೆಗೂ ಇರಿಸ್ಬಿಟ್ರು. ನಾರಾಯಣಗೌಡರೆಲ್ಲ ಬೇಲ್ ತಗೊಂಡ್ಬಂದು ನಮ್ಮನ್ನು ಬಿಡಿಸ್ಕೊಂಡ್ ಬಂದ್ರು. ಆಮೇಲೆ ನಾರಾಯಣಗೌಡರಿಗೆ ಮನೆ ಹತ್ರನೇ ಬಂಧಿಸ್ಬಿಟ್ಟಿದ್ರು. ಯಾವ್ದೋ ಬೇರೆ ಬೇರೆ ಮಾಧ್ಯಮದಲ್ಲೆಲ್ಲ ಬಂದಿದೆ, ನೋಡ್ಬೋದು ನೀವು. ನಾವು ಹೋಗ್ತಾ ಇರೋದು ನಮ್ ಕನ್ನಡದ ಮಕ್ಳು ಹೊರಗಡೆ ಬೇರೆಯವ್ರಿಗೆ ನಾವು ಹೋಗ್ತಾ ಇರೋದು. ನಮ್ಗೇನಿದೆ, ನನ್ ಮನೇಲಿ ನಾವ್ ಇದ್ಬಿಟ್ರೆ ನೀವು ಕನ್ನಡ ಯಾರಿಗ ಅಪ್ಪ ಅಂತ ಕರಿತೀರಾ, ಯಾರಿಗ ಅಮ್ಮ ಅಂತ ಕರಿತೀರಾ? ನಾಳೆ ದಿನ ಇನ್ಯಾರೋ ಬಂದು ನನ್ನನ್ ಮಮ್ಮಿ ಡ್ಯಾಡಿ ಅಂತ ಹೇಳು ಅಂತಾರೆ. ಅವಾಗ ಏನ್ ಮಾಡ್ತೀರಾ? ಎಲ್ಲ್ ಹೋಗ್ತೀರಾ? ಕೆಲ್ಸ ಕೊಡ್ತಾ ಇಲ್ಲ ನಿಮ್ಗೆ, ನಿಮ್ ಮಕ್ಳುಗಳಿಗೆ ಕೆಲ್ಸ ಕೊಡ್ತಾ ಇಲ್ಲ, ಎಲ್ಲಿ ಹೋಗ್ತೀರಾ ನೀವು? ಆಕಾರ ಮಾಡದೇ ಇದ್ರು ಪರವಾಗಿಲ್ಲ, ನೀವು ಮಾತಾಡದೇ ಇದ್ರು ಪರವಾಗಿಲ್ಲ, ಗೌರವಿಸ್ಬೇಕಲ್ಲ ಯಾರು ಹೋರಾಟ ಮಾಡ್ತಾ ಇದಾರೆ ಅವ್ರನ್ನ. ನಿಮ್ಮ ಊರುಗಳಲ್ಲಿ, ನಿಮ್ಮ ಜಮೀನುಗಳಲ್ಲಿ ಫ್ಯಾಕ್ಟ್ರಿಗಳು ಬಂದ್ಬಿಟ್ಟಿದಾವೆ ಇವತ್ತಿನ ದಿನಗಳಲ್ಲಿ. ನೀವ್ ಎಲ್ಲಿ ಹೋಗ್ತೀರಾ ನಾಳೆ ದಿನ ಕೆಲ್ಸಕ್ಕೆ? 2 ದಿನ ನಿಮಗೆ ಕೆಲ್ಸಕ್ಕೆ ಇಟ್ಕೊಂತಾರೆ, ನಾಳೆ ತೆಗ್ದಾಕ್ತಾರೆ. ಕನ್ನಡ ಮಾತಾಡದೆ ಕನ್ನಡದ ಹೆಸರು ಹೇಳಿದ್ರಿ ಅಂತ ಹೇಳಿದ್ರೆ ಮುಗೀತು. ನೀವು ನಿಮ್ಮನ್ನ ಹತ್ರಕ್ಕೆ ಬಿಟ್ಕೊಂತ ಇಲ್ಲ ಇವತ್ತು. ಆ ಮಟ್ಟಕ್ಕೆ ಬಂದು ಬೇರೆಯವರು ಬಂದಿದ್ದಾರೆ ಅಂತ ಹೇಳಿದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಯಾಕೆ ನಿಂತ್ಕೋಬೇಕು ನೀವು? ಇನ್ನು ಜನ ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ಏನ್ ಆಗಬಹುದು? ಬಹುಶಃ ಖಂಡಿತವಾಗ್ಲೂ ಜನ ಎಚ್ಚೆತ್ಕೊಳ್ಳದೆ ಇದ್ರೆ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ, ಕನ್ನಡ ತಾಯಿ ಅಂತ ಹೇಳೋದಿರಲ್ಲ. ಕುವೆಂಪು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ದಾರಾ ಬೇಂದ್ರೆ, ಈ ಎಲ್ಲಾ ಕವಿಗಳು ಏನ್ ನಮ್ಮ ನುಡಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ. ನಮ್ಮ ಕವಿತೆಗಳು ಎಷ್ಟಿದಾವೆ, ನಮ್ಮ ಕವಿಗಳು ಎಷ್ಟು ಬರಹಗಳನ್ನು ಬರೆದಿದ್ದಾರೆ, ಸಾಹಿತ್ಯಗಳು ಎಷ್ಟಿದಾವೆ. ಇವತ್ತು ಕುವೆಂಪು ಅವರು ಬರೆದಿರೋದು ಇದೆಲ್ಲ ಎಷ್ಟಿದಾವೆ. ಇದನ್ನೆಲ್ಲ ಎಲ್ಲಿ ಉಳಿಸ್ತೀರಾ? ನೀವ್ ಯಾಕೆ ಹೋಗಿ ಇಂಗ್ಲಿಷ್ ಅಲ್ಲಿ ಹೋಗಿ ರೈಮಿಂಗ್ ಹೇಳ್ತೀನಿ ಅಂತ ಯಾಕೆ ಹೋಗ್ತೀರಾ? ನೀವು ರೈಮ್ಸ್ ಯಾಕೆ ಹೇಳ್ತೀರಾ? ಕನ್ನಡದಲ್ಲಿ ಹೇಳಿ, ನಾಡು ನುಡಿ ಬಗ್ಗೆ ಮಾತಾಡಿ, ನಿಮ್ಮ ಮಕ್ಳಿಗೆ ಬೆಳೆಸಿ. ನೀವು ಬಂದಿರೋದೇ ಕನ್ನಡ ತಾಯಿ, ಕನ್ನಡ ಭುವನೇಶ್ವರಿ ತಾಯಿ. ನೀವು ಅವ್ರ ಆಶೀರ್ವಾದನೇ ಇಲ್ಲ ಅಂತ ಹೇಳಿದ್ರೆ ಇನ್ಯಾರ ಆಶೀರ್ವಾದ ಪಡಿತೀರಾ? ಸಾಕಷ್ಟು ವಿಚಾರಗಳಲ್ಲಿ ನೋಡ್ತಾ ಇರ್ತೀವಿ. ಕನ್ನಡದ ಒಂದು ನಿಮ್ಮ ಒಂದು ಸಂಘಟನೆ ಕೂಡ ಒಂದೆಲ್ಲ ಪ್ರತಿಭಟನೆ ಮಾಡಿರ್ತಾರೆ. ಬೋರ್ಡ್ಗಳನ್ನೆಲ್ಲ ಕನ್ನಡದಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಬಂದು ಗೌರ್ಮೆಂಟ್ ಆಡೋದಕ್ಕೂ ಸಾಕಷ್ಟು ಜನ ಪಾಲಿಸೋದಿಲ್ಲ. ಸೊ ಅವರು ಉಡಾಫೆಗಳ ತರನೇ ಅವರು ಬಿಹೇವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇವನ್ನೆಲ್ಲ ನೀವು ಮತ್ತೆ ಮಟ್ಟಾಕಕ್ಕೆ ಏನಾದ್ರು ಮತ್ತೆ ತಗೋತೀರಂತ? ಖಂಡಿತ. ಈಗಾಗ್ಲೇ ಮಾಲ್ ಆಫ್ ಏಷ್ಯಾ ನೋಡಿರ್ಬೋದು ನೀವು. ಇಂಗ್ಲಿಷ್ ಗಿಂತ ದೊಡ್ಡದಾಗಿ ಕನ್ನಡದಲ್ಲಿ ಹಾಕಿದ್ದಾರೆ ಅವರು. ಅವತ್ತಿನ ದಿನದಲ್ಲಿ ಸುಮಾರು ಜನ ಜೈಲಿಗೆ ಹೋದ್ವಿ, ಏನೇನೋ ಆಯ್ತು ಬಿಡಿ, ಅದು ಬಂದ್ವಿ, ಎಲ್ಲ ಆಯ್ತು, ಕನ್ನಡಕ್ಕೋಸ್ಕರ ಮಾಡಿದ್ವಿ, ಎಲ್ಲ ಮುಗೀತು, ಬಂದ್ವಿ. ಇವತ್ತಿನ ದಿನದಲ್ಲಿ
ನೀವು ಫ್ಲೇವರ್ ಮೇಲಾಗ್ಲಿ ಕೆಳಗಡೆ ಆಗ್ಲಿ ತಲೆ ಎತ್ತಿ ಮೇಲ್ಗಡೆ ನೋಡಿದೀರಾ ಅಂದ್ರೆ ಮಾಲ್ ಆಫ್ ಏಷ್ಯಾ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಕನ್ನಡದಲ್ಲಿದೆ, ಇಂಗ್ಲಿಷ್ ಗಿಂತ ದೊಡ್ಡದಾಗಿದೆ ಅಲ್ಲಿ. ಆಮೇಲೆ ಒಳಗಡೆ ಹೋದ್ರು ಅಷ್ಟೇ, ನೀವು ಕನ್ನಡದಲ್ಲೇನೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡದಾಗಿದೆ. ಅದು ಆ ತರ ಇತಿಹಾಸನ ಇವಾಗ ಯಾವಾಗ ನೀವು ಕಾರ್ಖಾನೆಗಳ ಮೇಲೆ ನೀವು 60% ಬಳಸಬೇಕು ಅನ್ನೋದು ಇದೆ. ನೀವು ಬಳಸದೇ ಇದ್ರೆ ಮೊದಲನೇ ಬಾರಿ ಬರ್ತೀವಿ, ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತೀವಿ. ನೀವು ಮಾಡ್ಲಿಲ್ವಾ ಸೀದಾ ನುಗ್ತೀವಿ, ಎಲ್ಲ ಒಂದು ಕಡೆಯಿಂದ ಹೊಡೆದಾಕ್ತಿವಿ. ನೀವ್ ಹಾಕ್ತಾ ಇರಿ, ನಾವು ಹೊಡೆದಾಕ್ತಾ ಇರ್ತೀವಿ. ನಿಮಗೆ ಕನ್ನಡಿಗರು ತಾಳ್ಮೆನ ಯಾವತ್ತು ಕೆಣಕಕ್ ಹೋಗ್ಬೇಡಿ. ಕನ್ನಡಿಗರು ತಾಳ್ಮೆ ಕೆಣಕಿದಷ್ಟು ನಿಮ್ಗೆ ಯಾವತ್ತಿದ್ರು ನಿಮ್ಗೆ ಅವಮಾನ. ಅದು ನೀವು ಸುಮ್ನೆ ಹೇಳ್ಕೋಬಹುದಷ್ಟೇ. ಕನ್ನಡಿಗರು ತಾಳ್ಮೆನ ಯಾವುದೇ ಕಾರಣಕ್ಕೆ ಕೆಣಕಕ್ ಹೋಗ್ಬೇಡಿ. ನೀವು ಇಂಗ್ಲಿಷ್ ಅಲ್ಲಿ ಬೋರ್ಡ್ ಹಾಕ್ತಾ ಇರಿ, ನಾವು ಬಂದ್ ಕನ್ನಡದ ನೆಲದಲ್ಲಿ ಸಿಕ್ಕಿರೋಂತ ಕಲ್ಲೆತ್ಕೊಂಡು ಹೊಡಿತಾ ಇರ್ತೀವಿ, ನೀವು ಕಿತ್ತಾಕ್ತಾ ಇರ್ತೀವಿ, ಹೊಡಿತಾ ಇರ್ತೀವಿ. ನೀವು ಹಾಕ್ತಾ ಇರಿ, ನಾವು ನೋಡೇ ಬಿಡ್ತೀವಿ. ಈ ಸವಾಲನ್ನ ಎಲ್ಲಾ ಕಾರ್ಖಾನೆಯವರಿಗೂ ಎಲ್ಲಾ ಪರಾಭಾಷಿಕರಿಗೂ ನಾನು ಸವಾಲನ್ನ ಹಾಕ್ತೇನೆ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.